ಅವು ಅಂಥವರಿಂದ ಇಂಥ ನಿರೀಕ್ಷೆ ಇರಲಿಲ್ಲ ನನಗೆ. ಇರಲಿ, ಇದಕ್ಕೆಲ್ಲ ಒಂದು ಅಂತ್ಯ ಹಾಕಿದ್ರೆ ನನ್ನ ತಂಗಿ ಸುಭದ್ರೇನೆ ಕರೀತಾರೆ. ಯಾ ಅವನೇ ಮಾಡುದು. ಆ ಬಯಕೆ ಆಶ್ರಯ ಕೊಟ್ಟಿದ್ದಾನೆ. ಯಾರು ಹೇಳುತ್ತಾ ನಾನು ಅಂತಿರಲಿಲ್ಲ. ಈಗ ನಾನು ಬಂದು ಹೇಳುದು ಇದನ್ನ ಸುಳ್ಳೊಂದು ಹೇಳೋ ಕಾತಿಲ್ಲ. ಅವ ಹಾಕಿದೆಲ್ಲ ಮಾಡದ ನನ್ನ ಹಾಗೆ ಕುಟ್ಟಿ ಹೊಟ್ಟೆಗೆ ಹೇಳ್ಕೊಂಡ ಇದನ್ನ ಎಷ್ಟು ಕೆಲಸ ಹೆಂಗ್ ಮಾಡ್ದ? ಒಂದು ಮಾತು ಹೇಳಿಲ್ಲ, ನಾನಾದ್ರೂ ಎಂತ ಮಾಡುವುದಾಗ್ತಾನೆ. ನಾನಾದ್ರೂ ಎಂತ ಮಾಡೋದು ಹೇಳೋಣ, ಸುಮ್ಮನೆ ಆಡಿದ್ರು ಬಿಟ್ಟು ಒತ್ತಿ ಇಟ್ಟವರಿಗೆ ಹಂಗ ಅಡಿಯಲ್ಲ. ಈಗ ಅವರೆಲ್ಲ ಕಾಡಂಗಿ ಬಂಗಾಗ್ತದೆ. ನನಗೆ ಅಡಿದಾರೆ ಏನೋ ಅಸಂಬದ್ಧ ಗಾಡಿ ಮಾಡಿಬಿಟ್ರು. ಅವರಿಗಂತೂ ಭಾಷೆ ಗೊತ್ತಿಲ್ಲ. ಅವ್ರು ಮಾಡಿದಪ್ಪ ನನಗೆ ಮಟ್ಟಿಗೆ ಹಾಕೊಂಡ್ಬಾಗ್ತಾನ. ಮಟ್ಟಿಗೆ ಹಾಕೊಂಡಲ್ಲ, ಅವ್ರು ಮಾಡಿದಪ್ಪ ನಾ ಮಟ್ಟಿಗೆ ಹಾಕೊಂಡೆ ಹಂಚಿರೋ ಅಣ್ಣ. ನನ್ನ ಮಗ ಸಣ್ಣ, ಅವ್ರ ಮುಖ ಕಂಡಾರು ನಿನ್ ಸಿಟ್ಟನ್ನ ಕಮ್ಮಿ ಮಾಡ್ಕೊಡ್ಬೇಕಲ್ಲ. ನೀನ್ ಎಷ್ಟೇ ಕಾಲ ಕಂಡ್ರೆ ಒಂದೋ ನನ್ನ ಗಂಡನ ಸುಟ್ಟು ನನ್ನ ಗಂಡನ ಸುಟ್ಟು ಬಾರಿ ಮಾಡ್ತೆ ಇಲ್ಲ ಒಂದೇ ತೀರ್ತೆ ಅಣ್ಣ. ಈ ಗಂಡಸರೊಳಗೆ ಹೇಳಿ ನಾನು ಎಂತ ಮಾಡುದು ಹೇಳ ಕೊನೆಯದಾಗಿ ಉದ್ಧಾರ ಮಾಡ್ತೀಯ. ಆ ನನ್ನ ಪುಟ್ಟ ಮಗನ ಮುಖಾದರೂ ನನಗೆ ಬೆಳೆದೋದೇ ಬಾಗಿ ಸಣ್ಣ ಇಷ್ಟನ್ನೇ ಕೇಳ್ತೀನಿ ನಾನು.
ನನ್ನನ್ನ ನನಗೆ ಪ್ರೀತಿಯಿಂದ ಚಿನ್ನ ಬಣ್ಣ ಎಲ್ಲ ತಂದು ಕೊಟ್ಟ. ಅದಕ್ಕೆ ನೀನು ಉತ್ತಮಲ್ಲ, ನೀನು ರುಕ್ಮಿಣಿ ಅಲ್ಲ, ಮಿಡ್ಕಣಿ ಮಿಡ್ಕಣಿ ನೀನು. ಮಿಡ್ಕಣಿ ರುಕ್ಕಮ್ಮ ಯಾಕಿಗೆ ಬರುವೆ? ಮಿಡ್ಕಣಿ ರುಕ್ಕಮ್ಮ ಯಾಕಿಗೆ ಬರುವೆ? ಕಟ್ಕೋಳಿ ಸಿಕ್ಕುವರಾಗಿದೆ, ಕಟ್ಕೋಳಿ ಸಿಕ್ಕುವರಾಗಿದೆ. ಬುದ್ಧಿ ಮಾತಾಡ್ತೇನೆ ಹನ್ನೆರಡರಿಂದ ಕೆಟ್ಟುವ ಮೋಗಲ ಬಂದು. ಬುದ್ಧಿ ಮಾತಾಡ್ತೇನೆ ಹನ್ನೆರಡರಿಂದ ಕೆಟ್ಟುವ ಮೋಗಲ ಬಂದು. ಏ ರುಕ್ಮಿಣಿ ಅಂದ್ರೆ ಎಂತ ಅಂತ ಮಾತಾಡ್ತಿದ್ದೀನಿ ನಿನಗೆ ಮೈ ಮೇಲೆ ಚಿನ್ನವನ್ನ ಹೊತ್ಕೊಂಡು ಕಣ್ಣೆಲ್ಲ ಮೇಲಾಗಬೇಕು. ಎಂತ ಅಂದ್ರೆ ನನಗೆ ಚಿನ್ನದ ಮೇಲೆ ಆಸೆ, ನಿನಗೆ ತಲೆಯಲ್ಲಿ ಸ್ವಲ್ಪ ಅಲ್ಲ. ನನ್ನನ್ನ ನನಗೆ ಪ್ರೀತಿಯಿಂದ ಅದನ್ನು ತಂದ್ಕೊಡ್ತಿದ್ದಾರೆ ಬಿಟ್ರೆ ಚಿನ್ನದ ಆಸೆಗೋಸ್ಕರ ಭಟ್ರ ಕೈಯಲ್ಲಿ ಕಾಗದ ಬರೆದು ಕಳಿಸ್ದವ ನಾನಲ್ಲ, ನೀನು. ಬಲ್ಲೆ ಸುಬ್ಬಕ್ಕ ಅತ್ತಿಗೆ ಸನ್ಯಾಸಿಗೆ ನೀನೆ. ಬಲ್ಲೆ ಸುಬ್ಬಕ್ಕ ಅತ್ತಿಗೆ ಸನ್ಯಾಸಿಗೆ ನೀನೆ. ಮಲ್ಲಾಗಿ ಹೋದೆ ಮಾರ್ಗಗೆ, ನೀನೆ ಮಲ್ಲಾಗಿ ಹೋದೆ ಮಾರ್ಗಗೆ. ವಿಷವಾದ ಉರ್ಮಲಿ ಕೋಡುಂಡು, ಇಲ್ಲೀಗ ವಿಷವಾದ ಉರ್ಮಲಿ ಕೋಡುಂಡು. ಮುಲ್ಲಿಗೆ ಸೇತು ನಾವು, ಮುಲ್ಲಿಗೆ ಸೇತು ನಾವು. ಮಲ್ಲಾಗಿ ಹೋದೆ ಮಲ್ಲಾಗಿ, ಮಲ್ಲಾಗಿ ಹೋದೆ ವಿಷಯ ಎಲ್ಲ ಬುದ್ಧಿ ಹಿಡಿಯುವವರಿಗೆ ಎಲ್ಲರೂ ಯಾವಾಗಲೂ ಆಶ್ವಾಸನೆ ಕೊಡ್ತಾರೆ ಅಲ್ಲ, ಇಲ್ಲ ಯಾವಾಗಲೂ ಕೂಡ ಅವರ ಹಿಂದೆ ಇರ್ತಾರೆ. ನೀವೆಲ್ಲ ನಾಮಕರಣದ ಬಗ್ಗೆ ಭಯ ಪಡಲ್ಲ. ಹೆಣ್ಣು ಎಷ್ಟೇ ಕಷ್ಟ ಇದೆ ಗಂಡನ ತೆಗೆದು ಅಲ್ಲ ನಿನ್ನ ಗಂಡ ಕಾಡಿಗೆ ಹೋಗ್ಕೊಂಡು ಅವ ಗಟ್ಟಿ ಕೆಲಸ ತಿನ್ನುವುದು, ನೀನು ನಮ್ಮನೆ ಒಳ್ಳೆ ತುಪ್ಪದ ಅನ್ನ ತಿನ್ನುವುದು. ತುಪ್ಪದ ಅನ್ನದಿಂದ ಅಪ್ಪ ಮಾಡಿ ಸರಿ ತಿನ್ನುವುದು ರಸ 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 ತಿನ್ನುವುದು. ಅದು ಗಂಡನ ಕಾರ್ಯಕೊಂಡು ಹೋಗ್ಬಿಟ್ಟಿಲ್ಲ, ನಿನ್ನ ಕಾರ್ಯಕೊಂಡು ಹೋಗಲ್ಲ. ಮುಚ್ಚಬಾಯಿ ನಿಂತು ಅವರ ಮಾತನ್ನ. ಮಿಡ್ಕಣಿ ಪರಿಮಳ ಬೇರೆ, ಮಿಡ್ಕಣಿ ಪರಿಮಳ ಬೇರೆ, ಅದು ಕಣ್ಣಗೆ ಪ್ರೇಮ ಪತ್ರವದ ನೀರೇ. ಕಣ್ಣಗೆ ಮಾತಿಗೆ ತಿಳಿದೆ. ಆಹಾ, ಏ ರುಕ್ಮಿಣಿ ಅಂದ್ರೆ ಯಾರನ್ನವರು ಮಿಣ್ಣಗಿ ಬರೋಣ ನಿನಗೆ ಎಷ್ಟು ತಲೆಯಿತ್ತಲ್ಲ. ಮೊದಲು ಭಟ್ಟದಲ್ಲಿ ಆಟ ಬರ್ಸ್ಕೊಂಡು ನನ್ನ ಅಣ್ಣನ ಮುಟ್ಟಿಗೆ ಹಾಕೊಂಡೆ. ನಾನು ಅಣ್ಣ ಮುಟ್ಟಿದ್ದೀರ ಎಲ್ಲರೂ ನೀನು ಮುಟ್ಟಿಗೆ ಹಾಕೊಂಡ್ ಆಗ್ತಿರಲ್ಲ ಆಟ ಅಂತ ಹೇಳಿ ಎಣಿಸ್ಕೊಂಬೇಡ. ಅದು ಇಟ್ಟ ಒಡ ಮೊದಲು ನಿನ್ನ ಅಣ್ಣನ ತಲೆನ ನನ್ನ ಅಣ್ಣನ ಕೈ ಓಡಿಸೋದು ಕಮ್ಮಿ. ನೀನು ಮಾಡಿ ಸಂಭವಿಸಿದ ಮಾತಾಡುವುದಲ್ಲ, ನಿನ್ನ ಗೊತ್ತಿಲ್ಲ ಮಾಡಿದ ನನಗೆ ನೀನು ಮಾಡಿದೆ ಅಂತ. ನಿನ್ನ ಅಣ್ಣ ಬಲರಮ್ಮ ನಿನ್ನ ಮದುವೆ ವಿಷಯ ಮಾಡಿದ ಯಾರೊಟ್ಟಿಗೆ? ಆ ಕೌರವರೊಟ್ಟಿಗೆ. ನಿನ್ನ ಸುದ್ದಿ ಹಾಡು ಬಾಯಿ ಬಿಡಬಹುದು. ನೀನು ಬಂದಿಲ್ಲ, ಅಪ್ಪನ ಮನೆಗೆ ಹಾಕೊಂಡು ಬಿಟ್ಕೊಂಡ, ಗಂಡ ಮನೆಗೆ ಹಾಕೊಂಡು ಬಿಟ್ಕೊಂಡ, ಅಪ್ಪನ ಮನೆಗೆ ಬಂದ, ನಮ್ಮ ಮನೆಗೆ ಸೇರಿಸಿಬಿಟ್ಟೇನೆ. ಬರೀ ಅಣ್ಣ ಮಾಡೋದು. ಓ ಅಯ್ಯೋ ದೇವರೇ, ಈ ಹೆಸರಿಗೆ ಏನೆಲ್ಲ ಮಾತಾಡ್ತಿದ್ದಾಳಲ್ಲ, ಏನು ಮಾಡುದು ಇವಳ ಮಾತುಗಳು ನನ್ನ ಕರಳಿಗೆ ಸುಟ್ಟಂಗ. ಯಾರಿಗೆ ಹೇಳುದು ನನ್ನ ಕಷ್ಟನ? ಎಲ್ಲರೂ ಬಾವಿ ಕೆರೆ ಬಾಯಿ ಹಾರುವ ಎಂತ ಮಾಡುದು? ನಾನು ನನ್ನ ಗಂಡನ ಜೊತೆ ಎಕ್ಕಾದಿಲ್ಲ ಅಂತ ಹೇಳಿ ಅಣ್ಣನ ಮನೆಗೆ ಬಂದದ್ದಲ್ಲ. ನನ್ನ ಮಗ ಸಣ್ಣ, ಅವನಿಗೆ ಕಾಣಲು ಕಷ್ಟ ಆಗ್ತದೆ ಅಂದ್ರೆ ಅಣ್ಣ ಕೆಲಸದಕ್ಕೆ ಇವ್ರ ಮನೆ ಬಾಗಿಲಿಗೆ ಬಂದು ಬಿಟ್ಟರೆ ನಾನೇ ಬರುತ್ತಲ್ಲ. ಯಾವತ್ತು
ವಯಸ್ಸು ಮೇಲೆ ನೆಂಟರ ಮನೆಗೆ ಕೊಟ್ಟಾಗ ಬೆಳಿಬೇಕು ಇದ್ರೆ ಮಾತ್ರ ನೆಂಟರು ಎಲ್ಲ ಗೊತ್ತಾಯ್ತು. ಅಣ್ಣನಾದ್ರೂ ಬೇಕು ಹೆಚ್ಚಿಗೆ ಬೇಕಾ ಇಲ್ಲಿ ಯಾರಿಗೆ ಹೇಳಿ ನನ್ನ ಕಷ್ಟ. ಓ ಅಣ್ಣ ನನಗೆ ಬೆಳೆಸಿಕೊಡಣ್ಣ, ಇಲ್ಲಿ ಯಾರು ಸಾಯ್ತೇನೆ. ಸ್ವಲ್ಪ ಸ್ವಲ್ಪ ಕೈ. ಇನ್ನೆಂತ ಒಂದು ಉಪಕಾರ ಮಾಡ್ತೀನಿ. ನಿನ್ ಗಂಡ ಇಷ್ಟೆಲ್ಲ ಮಾಡಿ ಆದ್ರೆ ಇದನ್ನ ಬಗೆಹರಿಸುವುದು ನೀನು ನಿಮಿತ್ತ ಮಾತ್ರ ಸಾಧ್ಯ. ಗಂಡ ಮಾಡೋದು ತಪ್ಪಾಯ್ತು. ಅದನ್ನು ಮತ್ತೆ ನೀನು ಈ ಕೆಲಸ ಮಾಡೆ ನಿನ್ ಗಂಡನ ಹೊಡಿತ ನಾನು ಹೊಡಿತ ನೀನ್ ಸೀದಾ ನಿನ್ ಗಂಡನ ಹೋಗಿ ಕೈಯಲ್ಲಿ ಬಿಟ್ಕೊಂಡು ಹೋಗ್ತೇವೆ. ಬಿಟ್ಟು ಕೊಟ್ಟಾಯ್ತಲ್ಲ, ಇಲ್ಲದಿದ್ರೆ ಈ ಕೃಷ್ಣ ಯುದ್ಧಕ್ಕೆ ಸಿದ್ಧ ಈಗ ನೀನು ಹೇಳಿದಂಗೆ ನಾನು ನೋಡಿದೆ. ಆದ್ರೆ ಧರ್ಮ ಅಂತ ಎಂತ ನನ್ನ ಸಣ್ಣ ಮಗ ಇದ್ದಲ್ಲ ಅವನು ಇನ್ನೂ ಕರ್ಕೊಂಡು ಹೋಗ್ತಾರೆ. ಯಾರು ನನಗೆ ಯಜಮಾನ ಆ ಮಗನ ಮಕ್ಕಳನ್ನ ಅನಿಸ್ಬದ್ಧ ಆಯ್ತಲ್ಲ ಹೋಗಿ ಬರ್ತೇನೆ. ಒಳ್ಳೆ